ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಹೋದ ವರ್ಷ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರಿಗೆ ಅವರ ಪತ್ನಿ ಕ್ಯಾಮ್ರಾಗಳ ಎದುರಲ್ಲೇ ಕಪಾಳ ಮೋಕ್ಷ ಮಾಡಿದ್ದ ವಿಡಿಯೋ ಭಾರಿ ವೈರಲ್ ಆಗಿತ್ತು. ಅವತ್ತು ತಮಾಷೆ ಅಂತ ಮುಚ್ಚಿ ಹಾಕಿದ್ದ ಆ ಘಟನೆಗೆ ಬರೋಬ್ಬರಿ 1 ವರ್ಷದ ಬಳಿಕ ಅಸಲಿ ಕಾರಣ ಬಯಲಾಗಿದೆ. ಆ ಪೆಟ್ಟಿನ ಹಿಂದಿರೋದು ಒಬ್ಬ ಖ್ಯಾತ ನಟಿ. ಹಾಗಾದರೆ ಏನಿದು ಇಂಟ್ರೆಸ್ಟಿಂಗ್ ಸ್ಟೋರಿ? ಮ್ಯಾಕ್ರೋನ್ಗೆ ಕಪಾಳ ಮೋಕ್ಷ ಆಗಿದ್ಯಾಕೆ ಅನ್ನೋದನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಕಳೆದ ವರ್ಷ ಮೇ ತಿಂಗಳಲ್ಲಿ ಪತ್ನಿ ಬ್ರಿಗಿಟ್ಟೆ ಅವರ ಜೊತೆ ವಿಯೆಟ್ನಾಂ ಹನೋಯಿಗೆ ಭೇಟಿ ನೀಡಿದ್ರು. ವಿಮಾನದಿಂದ ಇಳಿಯೋದಕ್ಕೆ ಸಿದ್ಧ ಆಗ್ತಾ ಇರುವಾಗಲೇ ಬ್ರಿಗಿಟ್ಟೆ ದಿಢೀರನೆ ತನ್ನ ಗಂಡನಿಗೆ ಕಪಾಳ ಮೋಕ್ಷ ಮಾಡಿದ್ರು. ಅಂದರೆ ಫ್ರಾನ್ಸ್ ಅಧ್ಯಕ್ಷನಿಗೆ ಕಪಾಳ ಮೋಕ್ಷ ಮಾಡಿದ್ರು. ಆಗ ದಂಪತಿಗಳ ನಡುವೆ ಭಿನ್ನಾಭಿಪ್ರಾಯ ಇದೆ ಅಂತ ಊಹಾಪೋಹಗಳು ಎದ್ದಿದ್ವು. ಆದರೆ ತಮಾಷೆಯಿಂದ ಆ ರೀತಿ ಮಾಡಿದ್ದು ಅಂತ ಹೇಳಿ ಆ ದಂಪತಿಗಳು ಆ ವದಂತಿಗೆ ತೆರೆ ಎಳೆದಿದ್ರು. ಆದರೆ ಆ ಹಳೆಯ ವಿಡಿಯೋ ಇದೀಗ ಮತ್ತೆ ಚರ್ಚೆಗೆ ಬಂದಿದೆ. ಬುಧವಾರವಷ್ಟೇ ಬಿಡುಗಡೆಯಾಗಿರುವ ಫ್ರೆಂಚ್ ಪತ್ರಕರ್ತ ಫ್ಲೋರಿಯನ್ ಟರ್ಡಿಫ್ ಅವರ ಪರ್ಫೆಕ್ಟ್ ಕಪಲ್ ಅನ್ನೋ ಹೊಸ ಪುಸ್ತಕ ಆ ಕಪಾಳ ಮೋಕ್ಷದ ಹಿಂದಿನ ಸತ್ಯವನ್ನು ಜಗತ್ತಿನ ಮುಂದೆ ಇಟ್ಟಿದೆ. ಪುಸ್ತಕದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಫ್ರೆಂಚ್ ಅಧ್ಯಕ್ಷ ಮ್ಯಾಕ್ರೋನ್ ಹಾಗೂ ಇರಾನ್ ಮೂಲದ ನಟಿ ಫರ್ಹಾನಿ ನಡುವೆ ಹಲವಾರು ತಿಂಗಳಿಂದ ಸಂಪರ್ಕ ಇತ್ತು. ಇಬ್ರು ಫ್ಲರ್ಟಿಂಗ್ ಮೆಸೇಜ್ಗಳ ಮಾಡ್ತಾ ಇದ್ರು. ಒಂದು ಮೆಸೇಜ್ ನಲ್ಲಿ ಫರ್ಹಾನಿ ನೀವು ಬಹಳ ಹ್ಯಾಂಡ್ಸಮ್ ಆಗಿದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ಮ್ಯಾಕ್ರನ್ ನೀವು ಕೂಡ ಬಹಳ ಸುಂದರವಾಗಿದ್ದೀರಿ ಅಂತ ರಿಪ್ಲೈ ಮಾಡಿದ್ರಂತೆ. ವಿಯೆಟ್ನಾಂ ಪ್ರವಾಸದ ವೇಳೆ ವಿಮಾನದಿಂದ ಇಳಿಯುವ ಮೊದಲು ಬ್ರಿಗಿಟ್ಟೆ ಅವರು ಗಂಡನ ಫೋನ್ ನಲ್ಲಿ ಫರ್ಹಾನಿ ಕಳುಹಿಸಿದ್ದ ಇದೇ ಸಂದೇಶವನ್ನು ಓದಿರ್ತಾರೆ. ಇದೇ ಕಾರಣಕ್ಕೆ ಕೋಪಗೊಂಡು ಕ್ಯಾಮ್ರಾ ಮುಂದೆನೆ ಗಂಡನ ಕೆನ್ನೆಗೆ ಬಾರಿಸಿದ್ರು. ಆಮೇಲೆ ಇಬ್ರು ಒಳಗೋಗಿ ಸ್ವಲ್ಪ ಸಮಯದ ಬಳಿಕ ಏನೂ ಆಗಿಲ್ಲೇನೋ ಅನ್ನೋ ರೀತಿ ನಗ್ನಗ್ತಾ ಮಾಧ್ಯಮಗಳಿಗೆ ಕೈ ಬೀಸ್ತಾ ಹೊರಗೆ ಬಂದಿದ್ರು. ಆ ಘಟನೆ ಹಿಂದಿನ ಅಸಲಿ ಕಾರಣ ಇದೀಗ ಬಯಲಿಗೆ ಬಂದಂತಾಗಿದೆ. ಹಾಗಾದರೆ ಯಾರು ಈ ಫರ್ಹಾನಿ ಅಂತೀರಾ? ಇವರು ಇರಾನ್ ಮತ್ತು ಫ್ರೆಂಚ್ ನಟಿ. ಹಲವಾರು ಪ್ರಸಿದ್ಧ ಸಿನಿಮಾಗಳಲ್ಲಿ ನಟಿಸಿ ಜನಪ್ರಿಯರಾಗಿರುವ ಇವರು ಇರಾನ್ನಲ್ಲಿ ಇಸ್ಲಾಮಿಸ್ಟ್ ಆಡಳಿತದ ತೀವ್ರ ಟೀಕಾಕಾರರು ಹೌದು. ಆದರೆ ಈ ವಿವಾದದ ಬಗ್ಗೆ ಪ್ರತಿಕ್ರಿಯಿಸುವ ನಟಿ ಫರ್ಹಾನಿ ಮ್ಯಾಕ್ರನ್ ಜೊತೆಗಿನ ಸಂಬಂಧದ ವದಂತಿಗಳನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ. ನೋಡಿದ್ರಲ್ಲ, ಅವತ್ತು ತಮಾಷೆ ಅಂತ ಮುಚ್ಚಿ ಹಾಕಿದ್ದ ಘಟನೆ ಈಗ ಪರ್ಫೆಕ್ಟ್ ಕಪಲ್ ಪುಸ್ತಕದಿಂದಾಗಿ ಮತ್ತೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿದೆ. ಫರ್ಹಾನಿ ಮತ್ತು ಮ್ಯಾಕ್ರನ್ ನಡುವಿನ ಈ ಆಪ್ತ ಸಂಬಂಧದ ವಿಚಾರ ಇದೀಗ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.